ಮಧ್ಯರಾತ್ರಿ 3:30 ವೆಂಕಟರಮಣಯ್ಯ ಹಾರ್ಟ್ ಅಟ್ಯಾಕ್ ಆಗಿ ಜಯದೇವ ಆಸ್ಪತ್ರೆಗೆ ಹೋಗ್ತಾ ಇರುವಂತಹ ಮಾರ್ಗ ಮಧ್ಯೆ ಬೀಳ್ತಾರೆ. ತೋರಿಸಿ ಆ ದೃಶ್ಯನ. ಬೀಳ್ತಾರೆ. ಬಿದ್ದಾಗ ಹೆಂಡತಿ ವಿಲವಿಲ ಅಂತ ಒದ್ದಾಡಿ ಸಹಾಯಕ್ಕೆ ಕರೀತಾಳೆ, ಆದ್ರೆ ಯಾರು ಬರೋದಿಲ್ಲ. ಆತ ಅಲ್ಲೇ ಸತ್ತೋಗ್ತಾನೆ. ಎರಡು ದೃಶ್ಯಗಳನ್ನ ತೋರಿಸಿ. ಅದು 2016ರಲ್ಲಿ ಹರೀಶ್ ಕಥೆನೂ ಹೀಗೆ ಆಗಿತ್ತು. 2016ರಲ್ಲಿ ನೋಡಿ, ಒಂದು ಟ್ರಕ್ ಬಂದು ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿಗೆ ಹೊಡೆದಾಗ ಆ ಬೈಕಲ್ಲಿ ಇದ್ದಂತ ಹರೀಶ್ ನಂಜಪ್ಪ 2 ತುಂಡಾಗುತ್ತೆ. ಆತನ ದೇಹ 2 ಪೀಸ್ ಆಗಿ ಆತನು ಕೂಡ ವಿಲವಿಲ ಅಂತ ಅಲ್ಲಿ ಒದ್ದಾಡ್ತಾ ಇರ್ತಾನೆ. ಆದ್ರೆ ಯಾರು ಕೂಡ ಆತನ ಸಹಾಯಕ್ಕೆ ಬರಲ್ಲ. ಒಬ್ಬ ಗಂಡಸು ಅಲ್ಲಿ ಬರ್ತಾನೆ, ಆತ ವಿಡಿಯೋ ತೆಗಿತಾ ಇರ್ತಾನೆ ಅಲ್ಲಿ ನಿಂತು. ಆದ್ರೆ ಆತನಿಗೆ ಸಹಾಯ ಮಾಡೋದಿಲ್ಲ. ವಿಲವಿಲ ಅಂತ ಒದ್ದಾಡಿ ಆತ ಅಲ್ಲೇ ಪ್ರಾಣ ಕಳ್ಕೊಳ್ತಾನೆ. ಪ್ರಾಣ ಕಳ್ಕೊಂಡ ಮೇಲೆ ಆತನ ಹೆಸರಿನಲ್ಲಿ ಹರೀಶ್ ಸಾಂತ್ವನ ಯೋಜನೆ ಅಂತ ಇದೇ ಸಿದ್ದರಾಮಯ್ಯನವರು ಆವಾಗ ಮುಖ್ಯಮಂತ್ರಿ 2016ರಲ್ಲಿ. ಈಗಲೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ಆಗ್ಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಆಗ ಸಿದ್ದರಾಮಯ್ಯನವರು ಅಪಘಾತ ಆದವರಿಗೆ ತುರ್ತು ಚಿಕಿತ್ಸೆ ಸಿಗಬೇಕು ಅನ್ನೋ ಕಾರಣಕ್ಕೆ ಹರೀಶ್ ಹೆಸರಲ್ಲೇ ಒಂದು ಯೋಜನೆಯನ್ನ ತರ್ತಾರೆ. ಇವತ್ತು ಕೂಡ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಈ CPR ಲೈಫ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬಗ್ಗೆ ಒಂದು ಗಂಭೀರವಾದಂತಹ ಒಂದು ವಿಚಾರ ಅಂತ ಪರಿಗಣಿಸಿ ಇದನ್ನ ಮಸ್ಟ್ ಅಂಡ್ ಶುಡ್ ಕಲಿಸೋದಕ್ಕೆ ಅಥವಾ ಇದನ್ನ ಕಲ್ತ್ಕೊಳ್ಳೋದಕ್ಕೆ ಬೇಕಾದಂತಹ ಪ್ರೇರಣೆ ಮತ್ತು ಕಾರ್ಯಕ್ರಮವನ್ನ ಅವ್ರು ರೂಪಿಸ್ಬೇಕು. ಯಾವ ರೀತಿ ಹರೀಶ್ ಯೋಜನೆ ರೂಪಿಸಿದ್ರು ಅದೇ ರೀತಿ ಈ ದಿನ ಈ ಒಂದು ಪ್ರಕರಣ ನೋಡಿದ್ಮೇಲೆ ಈ CPR ಟ್ರೀಟ್ಮೆಂಟ್, ಯಾಕಂದ್ರೆ ಗೋಲ್ಡನ್ ಅವರ್ ಅಲ್ಲಿ ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಮತ್ತು ಅದನ್ನ ಫ್ರೀ ಆಗಿ ಕಲಿಸುವಂತಹ ಏನಾದ್ರೂ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಅನ್ಸುತ್ತೆ. ಈಗ ಇನ್ನೊಬ್ರು ನವೀನ್ ಅನ್ನುವಂತಹ ಉದ್ಯಮಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್ ನವೀನ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಾವು ಘಟನೆಯನ್ನ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ತಮ್ಗೇನ್ ಅನ್ಸುತ್ತೆ ಸರ್, ಯಾಕೆ ನೀವು ಜನ ಹಿಂಗಾಗ್ತಾ ಇದೀವಿ ಅಂತ? ಬಹುಶಃ ಇದು ಮೊದಲನೇ ಸರಿ ಏನು ಈ ತರದ ಘಟನೆ ನಡೆದಿಲ್ಲ ಅಂತ ನಾನಂತೂ ಭಾವಿಸ್ಕೊಳ್ತೀನಿ. ತಾವು ಹೇಳ್ತಿರೋ ಹಾಗೆ 2016ರಲ್ಲಿ ಹರೀಶ್ ಅವರ ಘಟನೆ ನಡೆದ ನಂತರವೂ ಕೂಡ ನಾವು ಇನ್ನೂ ಕಾನ್ಶಿಯಸ್ ಆಗಿ ಮಾನವೀಯತೆ ಮೌಲ್ಯಗಳನ್ನ ಮರೆತು ಬದುಕ್ತಿದೀವಲ್ಲ ಅನ್ನೋದೇ ಒಂದು ದುರಂತ ಅಂತ ನಾನಂತೂ ಭಾವಿಸ್ಕೊಳ್ತೀನಿ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನನಗ್ ತೋಚುವಂತ ವಿಚಾರ ಏನು ಅಂತಂದ್ರೆ, ಇದು ಇವತ್ತು ನಿನ್ನೆ ನಡೆದಂತ ಘಟನೆ ಅದು ಯಾರು ಬದುಕಲ್ ಬೇಕಾದ್ರೂ ನಡಿಬಹುದು, ಅದು ನಾಳೆ ಯಾರಿಗ್ ಬೇಕಾದ್ರೂ ಅದು ಮರುಕಳಿಸಬಹುದು. ಆದ್ರೆ ಆರ್ ವಿ ಪ್ರಿಪೇರ್ಡ್ ಅನ್ನೋದು ಒಂದು ಪ್ರಶ್ನೆ ಮೇಡಮ್. ನಾನು ಸರ್ಕಾರನ ಬ್ಲೇಮ್ ಮಾಡುವಂತದ್ದಲ್ಲ, ಬಟ್ ಕೆಲವು ಈ ತರದ ಎಮರ್ಜೆನ್ಸಿಗಳಲ್ಲಿ ನಾವು ನ್ಯಾಷನಲ್ ಹೈವೇಗಳಲ್ಲಿ ಆಂಬ್ಯುಲೆನ್ಸ್ ಗಳನ್ನ ಕಾಣ್ತೀವಿ. ಹಾಗೆ ಸಿಟಿಯ ಸುತ್ತಮುತ್ತ ಕೂಡ ಹೆಲ್ತ್ ಕೇರ್ ಎಮರ್ಜೆನ್ಸಿಗಳನ್ನ ನಾವು ಎಮರ್ಜೆನ್ಸಿ ವೆಹಿಕಲ್ಸ್ ನಾವು ಡಿಪ್ಲಾಯ್ ಮಾಡ್ಬೋದಾ ಅನ್ನೋದನ್ನ ನಾವು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಅನಿಸ್ತದೆ. ಜೊತೆಗೆ ಎಲ್ಲೋ ಒಂದ್ ಕಡೆಗೆ ಈ ಮನುಷ್ಯನ ಬದುಕು ಈ ಆವೇಗದ ಮಧ್ಯೆ ಈ ಮಟೀರಿಯಲಿಸ್ಟಿಕ್ ವೆಲ್ತ್ ಇಂದ ಓಡೋದ್ರ ಜೊತೆಗೆ ಈ ಮಾನವೀಯ ಮೌಲ್ಯಗಳನ್ನ ತುಂಬಾ ನಾವು ಕಳ್ಕೊಂಡಿದೀವಿ ಅನ್ನೋಂಥದ್ದು ಕೂಡ ಈ ತರದ ಘಟನೆಗಳಿಂದ ಮತ್ತೆ ಮತ್ತೆ ನಮಗೆ ಸಾಕ್ಷಿಗುಡ್ಡೆ ಕಾಣಿಸ್ತಾ ಹೋಗ್ತಾ ಇದೆ. ಈಗ ಈ ತರದ ಘಟನೆಗಳಿಗೆ ಉತ್ತರ ಅನ್ನೋದಕ್ಕಿಂತ ಐ ಥಿಂಕ್ ವಿ ಶುಡ್ ಪ್ರಿಪೇರ್ SOP ಅಂತ ಅನಿಸ್ತದೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಗ್ಬೇಕು. ನಾಳೆ ಇದು ಯಾರಿಗ್ ಬೇಕಾದ್ರೂ ಆಗ್ಬಹುದು. ಆದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ರೆಸ್ಪಾಂಡ್ ಮಾಡ್ತೀವಿ ಆದ್ಮೇಲೆ ಅನ್ನೋದಕ್ಕಿಂತ ಆ ಕ್ಷಣಕ್ಕೆ ಆರ್ ವಿ ಪ್ರಿಪೇರ್ಡ್ ಟು ಟೇಕ್ ದಟ್ ಎಮರ್ಜೆನ್ಸಿ ಆನ್ ಕಾಲ್. ಬಹುಶಃ ಇದೇನು ಬೆಂಗಳೂರಿನ ತುಂಬಾ ಔಟ್ಸ್ಕರ್ಟ್ಸ್ ಅಲ್ಲಿ ನಡೆದಿರುವಂತ ಘಟನೆ ಅಲ್ಲ. ಇದು ಬೆಂಗಳೂರಿನ ತಾವು ಹೇಳಿದ ಹಾಗೆ ಸರ್, ಈಗ ನೋಡಿ, ಈಗ ನೀವು ಎಷ್ಟೊಂದು ಆಸ್ಪತ್ರೆಗಳಿವೆ ಬೆಂಗಳೂರು ನಗರದಲ್ಲಿ. ರಸ್ತೆಗೊಂದು ಆಸ್ಪತ್ರೆ ಇದೆ ಸರ್, ಬಟ್ ವೆನ್ ಇಟ್ ಕಮ್ಸ್ ಟು ಹಾರ್ಟ್ ಅಟ್ಯಾಕ್ ಆರ್ ಹಾರ್ಟ್ ಪ್ರಾಬ್ಲಮ್ಸ್ ಓನ್ಲಿ ನಾವು ಜಯದೇವ ಅಂತೀವಿ. ಯಾವುದೇ ಆಸ್ಪತ್ರೆಗೆ ಹೋಗಿ ಜಯದೇವ ಅಂತ ಅಂತೀವಿ. ಸೊ ಈ ತರ ಎಲ್ಲದಕ್ಕೂ ಜಯದೇವ ಒಂದೇ ಪರಿಹಾರ ಅನ್ನೋದಾದ್ರೆ ಸರ್, ಹಾಗಾದ್ರೆ ಎಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ಬೆಂಗಳೂರಿನಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ರೇಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ? ಹೌದು ಮೇಡಮ್. ಈಗ ತಮಗ್ ಗೊತ್ತಿರೋ ಹಾಗೆ ನೈಸ್ ರೋಡಿನ ಸುತ್ತಮುತ್ತ ತುಂಬಾ ಆಂಬ್ಯುಲೆನ್ಸ್ ಗಳು ಪ್ಲೇಸ್ ಆಗಿದೆ. ಬಟ್ ತಾವು ಬೆಂಗಳೂರಿನ ಸುತ್ತ ನ್ಯಾಷನಲ್ ಹೈವೇಗಳಲ್ಲಿ ಆಂಬ್ಯುಲೆನ್ಸ್ ಗಳಿಗೆ ನಂಬರ್ ಇರ್ತವೆ. ಬಟ್ ಬೆಂಗಳೂರಿನ ಮೇನ್ ಸಿಟಿ ಸಬಹಬ್ಸ್ ಅಲ್ಲಿ ತಾವು ನೋಡಿದ್ರೆ ಅಥವಾ ಸಿಟಿಯ CBD ಏರಿಯಾಗಳಲ್ಲಿ ತಾವು ನೋಡಿದ್ರೆ ಎಲ್ಲೂ ಕೂಡ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಆಗ್ಲಿ ಅಥವಾ ಆಂಬ್ಯುಲೆನ್ಸ್ ಸಂಪರ್ಕ ಮಾಡ್ಲಿಕ್ಕೆ ನಂಬರ್ಗಳಿಲ್ಲ. ಮತ್ತು ಎನಿ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಆ ಸಮಯದಲ್ಲಿ ಯಾರಿಗೂ ತೋಚಲ್ಲ. ಅದು ಅವಿದ್ಯಾವಂತ, ಶ್ರೀಮಂತ, ಬಡವ, ಅದು ಪ್ರಶ್ನೆ ಅಲ್ಲ. ಆ ಮೊಮೆಂಟ್ ಅಲ್ಲಿ ಯಾರಿಗೂ ಅದು ಬುದ್ಧಿ ಚುರುಕಿದೆಯಾ ಇಲ್ವಾ ಅನ್ನೋಂತ ಸಮಯ ಅಲ್ಲ ಅದು. ಬಟ್ ಆಸ್ ಅ ಸೋಷಿಯಲ್ ಕನ್ಸರ್ನ್ ನಾವು ತುಂಬಾ CSR ಆಕ್ಟಿವಿಟೀಸ್ಗಳು ಮಗದೊಂದು ಅಂತ ನೋಡ್ತಿರ್ತೀವಿ. ಯಾಕೆ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಈ ತರದ ಕೆಲಸಗಳನ್ನ ಮಾಡಿ ಜನರ ಮಧ್ಯೆ ನಾವು ಇರಬಾರ್ದು ಅಂತ ಅನ್ನಿಸ್ತದೆ.
ಐ ಥಿಂಕ್ ಮಾಧ್ಯಮದ ಮೂಲಕ ತಾವು ಇದನ್ನ ಒಂದು ದೊಡ್ಡ ಮಟ್ಟಕ್ಕೆ ಇದನ್ನ ಈ ವಿಷಯವನ್ನ ತಲುಪಿಸ್ಬೇಕು ಅಂತೇಳಿ ನಾನಂತೂ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ. ಈಗ